ಗೊತ್ತಿಲ್ಲ ಹಾಯ್ ಅಂತ ಇಲ್ಲ ಅವಳು ಇವತ್ತು. ನೋಡಿ ಅವಳು ಹೋಮ್ವರ್ಕ್ ಏನು ಅಂತ ಹಂಗೇನೆ. ಆ ಅನ್ನೇ ಅಲ್ಲ, ಆ ಅಮ್ಮ ಇದು. ಇದು ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. 3-4 ಡೇಸ್ ಆಗಿತ್ತು ನಾನು ಸೋರೆಕಾಯಿ ಜ್ಯೂಸ್ ತೆಗೆದು. ಹಾಗಾಗಿ ಇವತ್ತು ಸೋರೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮಿಕ್ಸಿ ಜಾರ್ಗೆ ಬರೀ ಸೋರೆಕಾಯಿ ಮಾತ್ರ ಅಲ್ಲ ನೋಡಿ, ಈ ಥರ ಪುದೀನ ಮತ್ತು ಸ್ವಲ್ಪ ಹಾಗಲಕಾಯಿ ಮತ್ತು ಸೋರೆಕಾಯಿ, ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ. ಹಾಗೆ ಇದೇ ಥರ ಹೆಲ್ತಿ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು. ಆ ಥರ ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತೀನಿ. ಇನ್ನು ನೆಕ್ಸ್ಟು ಇದನ್ನು ರುಬ್ಬಿದಾದಮೇಲೆ ನಾನು 2 ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಟೈಮೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ಗೆ ಲೇಟಾಗುತ್ತೆ ಅಂತ ಹೇಳಿ ಇವತ್ತು ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಪಲ್ಯ ಜೊತೆಗೆ ಚಟ್ನಿನೂ ಸಹ ಮಾಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಬದನೆಕಾಯಿ ಪಲ್ಯನ ತಿನ್ನೋದೇ ಇಲ್ಲ. ಹಾಗಾಗಿ ಡಯಟು ಅಂತ ಹೇಳಿ ಸಪ್ರೇಟ್ ಡಯಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಡೈಲಿ ಮಾಡೋ ತಿಂಡಿನಲ್ಲೇ ನಾವು ಡಯಟ್ನ ಮಾಡ್ಕೋಬೋದು. ಸಿಂಪಲ್ ಫ್ರೆಂಡ್ಸ್. ತಿನ್ನೋ ಊಟದಲ್ಲಿ ಸ್ವಲ್ಪ ಲಿಮಿಟಾಗಿ ತಿಂದರೆ ಅಷ್ಟೇ ಸಾಕು, ಹೆಲ್ತಿ ಡಯಟೇ ಆಗೋಗ್ಬಿಡುತ್ತೆ. ನಾವು ಇನ್ನು ನೆಕ್ಸ್ಟು ಫ್ರೆಂಡ್ಸ್, ನಿಗಮು ಮತ್ತು ಲಕ್ಕಿ ಬದನೆಕಾಯಿ ಪಲ್ಯ ತಿನ್ನಲ್ಲ. ನಮಗೆ ಬದನೆಕಾಯಿ ಪಲ್ಯ ಇಷ್ಟ. ಹಾಗಾಗಿ ರೊಟ್ಟಿಗೆ ಈ ಥರ ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಮತ್ತು ಮಕ್ಕಳಿಗೆ ಮತ್ತು ಬಾಕ್ಸ್ಗೆ ಅಂತ ಹೇಳಿ ಚಟ್ನಿನ ರುಬ್ಬಿದ್ದೀನಿ. ಹಾಗೆಯೇ ಚಟ್ನಿನೂ ಸಹ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೀನಿ. ಮಧ್ಯಾಹ್ನ ಟೈಮು ಏನಿರುತ್ತೆ ತಿಂಡಿ ಅದನ್ನೇ ಹಾಕಿ ಕಳಿಸ್ತೀನಿ. ಇನ್ನು ಒಂದು ಇಡ್ಲಿ ಹೇಗೆ ಬರುತ್ತೆ ದೋಸೆಲಿ ಹಾಕಿದ್ರೆ ಅಂತ ಹೇಳಿ ಟ್ರೈ ಮಾಡಿದೆ. ಒಂದು ಇಡ್ಲಿ ನಾಟ್ ಬ್ಯಾಡ್ ನಾಟ್ ಗುಡ್ ಅನ್ನೋ ಥರನೇ ಬಂದಿದೆ. ಅಂದರೆ ನಾನು ಅಂದ್ಕೊಂಡೆ ಇಡ್ಲಿ ನೀಟಾಗಿ ಬಂದರೆ ಇಡ್ಲಿನೇ ಮಾಡೋಣ ಅಂತ ಹೇಳಿ, ಯಾಕೋ ಅಷ್ಟು ನೀಟಾಗಿ ಬರಲಿಲ್ಲ. ಇನ್ನು ಮಾಡಿದ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಮಕ್ಕಳಿಗೆ ಬಾಕ್ಸ್ಗೆಲ್ಲ ಇಡ್ಲಿನೇ ಹಾಕ್ಬಿಟ್ಟೆ. ಇನ್ನು ದಿನ ನಾನು ಹಾಲು ತೊಗೋತೀನಲ್ವ, ನಿಗಮು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಮಧ್ಯಾಹ್ನ ಟೈಮು ಮಜ್ಜಿಗೆ ಕುಡಿಯೋಕ್ಕೆ ಕೇಳ್ತಾರೆ. ಅವ್ರಿಗೂ ಸ್ವಲ್ಪ ಮಜ್ಜಿಗೆ ಮಾಡಿ ಬಾಕ್ಸ್ಗೆ ಹಾಕ್ತೆ. ಇನ್ನು ಲಕ್ಕಿಗೂ ಸಹ ಮಧ್ಯಾಹ್ನ ಲಂಚ್ಗೆ ದೋಸೆ ಮತ್ತು ಚಟ್ನಿ ಹಾಕಿದ್ದೀನಿ. ಲಕ್ಕಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅವಳಿಗೆ ಸ್ನ್ಯಾಕ್ಸ್ಗೆ ಇವತ್ತು ಪೊಮಗ್ರಾನೇಟ್ ಹಾಕ್ತೆ. ಅವ್ರ ಸ್ಕೂಲಲ್ಲೆಲ್ಲ ಜಂಕ್ ಫುಡ್ ಅವಾಯ್ಡ್ ಮಾಡ್ತಾರೆ. ಅಂದರೆ ಜಂಕ್ ಫುಡ್ ಅಲೋ ಇಲ್ಲ. ಹಾಗಾಗಿ ಎಲ್ಲ ಸ್ಕೂಲ್ಗಳಲ್ಲೂ ಇದೇ ಥರನೇ ಅಲ್ವಾ ಇರೋದು. ಇನ್ನು ನೆಕ್ಸ್ಟ್ ಇದಾದಮೇಲೆ ಫ್ರೆಂಡ್ಸ್ ನಾನು ಎಲ್ಲ ರೆಡಿ ಮಾಡಿ ಇನ್ನು ಪೂಜೆಗೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನಾಗಿ ಕಸ ಹೊಡೆದಿಟ್ಕೊಂಡಿದ್ದೆ. ಇವತ್ತು ವಾಕಿಂಗ್ ಸ್ಕಿಪ್ ಮಾಡಿದೆ. ಹಾಗಾಗಿ ಮನೆಯೆಲ್ಲ ಒರೆಸ್ದೆ. ನಿಗಮ್ಗೆ ತಿಂಡಿ ಹಾಕ್ಕೊಟ್ಟೆ, ಅವನು ತಿಂಡಿ ತಿಂತಾ ಇದ್ದಾನೆ. ಮೊದಲು ಮನೆ ಒರೆಸ್ಬಿಡೋಣ ಅಂತೇಳಿ ಮನೆ ಒರೆಸಿದ್ದಾಯಿತು. ಹಾಗೆ ಬಾಗಿಲಿಗೂ ಸಹ ರಂಗೋಲಿನ ಹಾಕಿದೆ. ಇನ್ನು ನಿಗಮ್ಗೆ ಲೇಟಾಗಿತ್ತು, ಅವನ್ನ ಕಳಿಸ್ದೆ. ನೋಡಿ ಹಿಂಗೆ ಮನೆ ಕಸ ಹೊಡೆದು ಮನೆ ಒರೆಸೋಷ್ಟರಲ್ಲಿ 10 ಸತಿನೇ ಓಡಾಡಿರ್ತಾರೆ ಒಳಗಡೆಗೂ ಹೊರಗಡೆಗೂ. ನಾನು 10 ಸತಿ ಮತ್ತೆ ಒರೆಸ್ಬೇಕಾಗುತ್ತೆ. ದಿನ ನಮ್ಮ ಲೇಡೀಸ್ ಕತೆ ಇಷ್ಟ ಆಗುತ್ತೆ. ನಾನೇನು ಹೇಳ್ತೀನಪ್ಪ ಅಂದರೆ, ಕೆಲವರು ಅಯ್ಯೋ ಮನೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಹೋಗಿ ದುಡ್ಕೊಬಂದ್ರೇ ಬೆಸ್ಟು ಅಂತ ಅಂದ್ಕೊತೀವಿ. ಆದರೆ ಹೊರಗಡೆ ಹೋಗೋರು ಮನೇಲಿದ್ದರೆ ಬೆಸ್ಟು ಅಂತ ಹೇಳ್ತಾರೆ. ಇಲ್ಲ ಮನೇಲಿರೋದು ಬೆಸ್ಟಾ ಇಲ್ಲ ಹೋಗಿ ಹೊರಗಡೆ ದುಡ್ಕೊಂಬರೋದು ಬೆಸ್ಟಾ ಎಲ್ಲ ಅವ್ರವ್ರ ಥಿಂಕಿಂಗ್ ಮೇಲೆ ಬಿಟ್ಟಿದ್ದು. ಕೆಲವ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಎಲ್ಲ ಸರಿ ಇದೆ ಅಂತ ಅನ್ನುವಾಗ ಮನೆಯಲ್ಲೇ ಇದ್ದು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡೋದ್ರಲ್ಲೂ ಸ್ವಲ್ಪ ಖುಷಿ ಇರುತ್ತೆ ಅಲ್ವಾ? ಏನಂತೀರಾ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ರೆಡಿ, ಸ್ನಾನ ಮಾಡ್ಕೊಂಡು ರೆಡಿ ಆದ್ಲು. ಈಗ ತಿಂಡಿ ತಿಂದ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾಳೆ ಅಲ್ಲ ಪಾಪ? ಹೇಳ, ತಿಂಡಿ ತಿಂದ್ಬಿಟ್ಟು ಹೋಗೋದು ನೀನು ತಾನೇ? 5 ಗಂಟೆ ಬಿಡ್ತೀಯಾ?
ಆಯ್ತು ಟೈಮ್ ಆದ್ಮೇಲೆ ಹೋಗಿ ಅಲ್ಲೋ ಕುತ್ಕೋಗಿ ಮನೆ ಬರ್ತೀನಿ ಹಾಕೊಡ್ತೀನಿ ದೋಸೆ ಓದಿಲ್ಲ ಈಗ ನಾವು ಉಟ್ಕೊಟ್ಟನು ಇಡ್ಲಿ ಹಾಕ್ಲಾ ಗಟ್ಟಕ್ಕೆ ಹಾಕ್ಲಾ ಮತ್ತೆ ಯಾಕೆ ಹಾಕ್ಲಿ ಹೇಳಪ್ಪ ಈ ಸಣ್ಣ ತಟ್ಟೆನೇ ಬೇಕಂತ ಫ್ರೆಂಡ್ಸ್ ಅವಳು ಇದೇ ತಟ್ಟೆ ಏನೇ ತಿಂದ್ರು ಇದ್ರಲ್ಲೇ ತಿಂತಾರೆ ಕುತ್ಕೊಳ್ತೀನಿ ಹೋಗ್ರಪ್ಪ ಇನ್ನು ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಲಕ್ಕಿ ಎಷ್ಟು ಆಟ ಮಾಡ್ತಾಳೆ ಅಂತ ಅವಳ ತಟ್ಟೆಲೆ ಹಾಕ್ಕೊಡ್ಬೇಕು. ಅದು ಅಲ್ಲದೆ ಅರ್ಧ ಇಡ್ಲಿನ ನಿಗಮ್ ಬಾಕ್ಸ್ಗೆ ಅಂತ ಹಾಕಿದ್ದೆ, ಅದಕ್ಕೆ ನನಗೆ ಆಟ ಮಾಡ್ತಿದ್ದಾಳೆ ಯಾಕೆ ಹಾಕ್ತೆ ಅಂತ ಹೇಳಿ. ನೋಡಿ ಇವಾಗ ತಗೊಂಡೋಗಿ ತಿಂತಿದ್ದಾಳೆ, ಅವಳು ಅಲ್ಲಿ ತಿನ್ನಲ್ಲ, ಇನ್ನು ಸ್ವಲ್ಪ ಅದನ್ನೇ ಕಣಿ ಹೊಡಿತಾಳೆ ಫ್ರೆಂಡ್ಸ್. ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಮನೆಯೆಲ್ಲನೂ ಒರೆಸ್ದೆ. ಇನ್ನು ನೆಕ್ಸ್ಟು ಫ್ರೆಂಡ್ಸ್ ಬೆಳಿಗ್ಗೆ ಲಕ್ಕಿ ಮತ್ತು ನಿಗಮು ಎಲ್ಲ ಕಳ್ಸಾಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಹುಯ್ಯೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಮೆಂತ್ಯ ಸೊಪ್ಪು ಹುಯ್ಯೋಣ. ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ಸರಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೇನೋ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಮ್ಮ ಮನೇಲೇ ಯಾವುದೇ ಪೆಸ್ಟಿಸೈಡ್ಸ್ ಹಾಕ್ತಾನೆ ಫ್ರೆಶ್ ಆಗಿ ಬೆಳ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ. ಇವಾಗ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತೀನಿ. ಆಗಲೇ ಕಟ್ ಮಾಡ್ಕೊಂಡಿದೆ ಅಲ್ವಾ, ಇದೆಲ್ಲ ಬೇರಿತ್ತು, ಇದನ್ನು ಇದರೊಳಗಡೆ ಗೊಬ್ಬರ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಫುಲ್ ಕಿತ್ಕೊಂಬಿಟ್ಟು ಚೆನ್ನಾಗಿ ಒಂದು ಕಡ್ಡಿ ತಗೊಂಡು ಇದನ್ನು ಫುಲ್ಲು ಮಣ್ಣನ್ನ ಮೇಲ್ಗಡೆ ಮಾಡಿಕೊಂಡು ಮತ್ತು ಈ ಸೊಪ್ಪನ್ನ ಕೆಳಗಡೆ ಮಾಡ್ಕೊಂಬಿಡ್ತೀನಿ. ನಾನು ಹೇಳೋದಿಷ್ಟೇ, ನಿಮ್ಮ ಮನೆ ಹತ್ರ ಜಾಗ ಇಲ್ಲ ಅಂತಂದರೆ ಈ ಥರ ಪಾಟ್ಗಳ ಥರನೇ ರೆಡಿ ಮಾಡಿಕೊಂಡು ನಿಮ್ಮ ಮನೆ ವೇಸ್ಟ್ ಟಬ್ಗಳು ಯಾವಿರ್ತವೆ ಅದರಲ್ಲೂ ಸಹ ಈ ಥರ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಪುದೀನ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಈ ಥರ ಸೊಪ್ಪುಗಳೆಲ್ಲನೂ ಆರ್ಗ್ಯಾನಿಕ್ಕಾಗಿ ನೀವೇ ಬೆಳ್ಕೊಬೋದು, ಯಾವುದೇ ಪೆಸ್ಟಿಸೈಡ್ಸ್ ಹಾಕ್ತಾನೇ ಇಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಪಕ್ಕದಲ್ಲಿ ನಾನು ಆಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ, ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು. ಆಲ್ರೆಡಿ ಇಷ್ಟುದ್ದ ಬಂದಿದೆ. ಇನ್ನು ನಾನು ನೆಕ್ಸ್ಟು ಈ ಮೆಂತ್ಯ ಸೊಪ್ಪನ್ನ ಹಾಕ್ತೀನಿ. ನಾನೀಗ ಕಟ್ ಮಾಡ್ಕೊಂಡಿದ್ದೀನಲ್ಲ ಮೆಂತ್ಯ ಸೊಪ್ಪು, ಅದು ಮತ್ತು ಈ ಕೊತ್ತಂಬರಿ ಸೊಪ್ಪು ಎರಡು ಒಂದೇ ದಿನ ಹಾಕಿದ್ದು ನೋಡಿ. ನಾನು ಆಗಲೇ ಒಂದು ಸತಿ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ, ಇನ್ನೂ ಕೊತ್ತಂಬರಿ ಸೊಪ್ಪು ಇಷ್ಟುದ್ದ ಇದ್ದೇ ಇದೆ, ಇನ್ನು ಬೆಳೆದಿಲ್ಲ ಕೊತ್ತಂಬರಿ ಸೊಪ್ಪು. ಆದರೆ ಮೆಂತ್ಯ ಸೊಪ್ಪು ನೋಡಿ ನಾನು ಎರಡನೇ ಸರಿ ಇವಾಗ ಬಿತ್ತನೆ ಮಾಡ್ತಾ ಇದ್ದೀನಿ ನನ್ನ ಪಾಟ್ ಒಳಗಡೆ. ಈಗಿರೋ ಪಾಟಲ್ಲಿ ಹೆಚ್ಚು ಕಮ್ಮಿ ಹೇಳಬೇಕು ಅಂದರೆ 2 ಸರಿ ಮೆಂತ್ಯ ಸೊಪ್ಪು ಬರೋಷ್ಟರಲ್ಲಿ ಒಂದೇ ಸರಿ ಕೊತ್ತಂಬರಿ ಸೊಪ್ಪು ಬರೋದು ನೋಡಿ. ಈ ಥರ ಮಣ್ಣಿನ ಹದ ಮಾಡ್ಕೊಬಿಟ್ಟು ನಾನು ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ತೀನಿ. ಅದಕ್ಕೂ ಮುಂಚೆ ಮೇಲ್ಗಡೆಗೆಲ್ಲ ಸ್ಪ್ರೆಡ್ ಮಾಡಬೇಕಲ್ವ ಮಣ್ಣನ್ನ, ಹಾಗಾಗಿ ಸ್ವಲ್ಪ ಮಣ್ಣಿನ ನಾನು ತೊಗೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನೇನು ಸಪ್ರೇಟಾಗಿ ಏನು ಮೆಂತ್ಯನ ತರಿಸಲ್ಲ, ಮನೇಲಿರೋ ಅಂಥ ಮೆಂತ್ಯನೇ ನಾನು ಆಲ್ರೆಡಿ ಒಂದು ಸರಿ ಹಾಕಿದ್ದೀನಿ. ಈಗ ಅದೇ ಮೆಂತ್ಯನೇ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹೋದ್ಸಲಿ ತುಂಬ ಮಂದಕ್ಕೆ ಹಾಕ್ಬಿಟ್ಟಿದೆ, ಅಂದರೆ ಒತ್ತೊತ್ತಿಗೆ ಹಾಕ್ಬಿಟ್ಟಿದ್ದೆ ಜಾಸ್ತಿ ಬೀಜಗಳನ್ನ. ಇವಾಗ ನಾನು ಜಾಸ್ತಿ ಬೀಜಗಳನ್ನ ಹಾಕ್ತಾಯಿಲ್ಲ, ಸ್ವಲ್ಪ ಬ್ಲರ್ ಆಗಿಬಿಟ್ಟಿದೆ ಕ್ಯಾಮ್ರಾ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಅಂದರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದೆ, ಹಾಗಾಗಿ ಅದಕ್ಕೋ ಏನೋ ಈ ಥರ ಕಾಣಿಸ್ತಿದೆ ನೋಡಿ. ಇವಾಗ ಒಂದೊಂದಾಗಿ ನಾನು ಮೆಂತ್ಯ ಕಾಳುಗಳನ್ನ ತೆಳ್ಳದಾಗಿ ಉದುರಿಸ್ಕೊಂಡು ಮತ್ತೆ ಮೇಲೆ ಎತ್ತಿಟ್ಕೊಂಡಿದ್ನಲ್ಲ ಆ ಮಣ್ಣನ್ನು ಸ್ಪ್ರೆಡ್ ಮಾಡ್ಕೊಬಿಡ್ತೀನಿ ಮೇಲ್ಗಡೆಗೆ.
ಇನ್ನು ಹಾಕಿದ್ದಾಗಿದೆ ಫ್ರೆಂಡ್ಸ್. ಇನ್ನು ಮೇಲ್ಗಡೆಗೆ ನೀರು ಹಾಕಲೇಬೇಕಲ್ಲ, ಎಲ್ಲ ಬೀಜ ಮತ್ತು ಗಿಡಗಳನ್ನ ಹಾಕಾದ್ಮೇಲೆ ಅದು ಕಂಪಲ್ಸರಿ ನೀರು ಹಾಕ್ತೀನಿ ನಾನು. ನೆಕ್ಸ್ಟು ನೋಡೋಣ. ಇದು ಈ ಥರ ಕಾಣಿಸ್ತಿದೆ ಫ್ರೆಂಡ್ಸ್. ನೀರೆಲ್ಲ ಹಾಕಾಯಿತು. ನಾನು ನೀರು ಹಾಕಾದ್ಮೇಲೆ ನೆಕ್ಸ್ಟು ನೋಡೋಣ. ಇದು 3 ಡೇಸ್ಗೆಲ್ಲ ಮೊಳಕೆ ಹೊಡೆದ್ಬಿಡುತ್ತೆ. ನೆಕ್ಸ್ಟು ಎಷ್ಟು ಬಂದಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಇನ್ನು ಲಕ್ಕಿ ಬಿಟ್ಬಿಟ್ಟು ಬಂದು ಈ ಕೆಲಸ ಮಾಡೋಷ್ಟರಲ್ಲಿ ತುಂಬ ಟೈಮೇ ಆಗೋಯಿತು. ಹಾಗಾಗಿ ಇನ್ನು ಲಕ್ಕಿ ಕರ್ಕೊಬರೋ ಟೈಮು ಆಯಿತು. ಇನ್ನು ಲಕ್ಕಿ ಕರ್ಕೊಬಂದು ಅವಳಿಗೆ ಹೋಮ್ವರ್ಕ್ನ ಮಾಡಿಸ್ಬೇಕು. ಇನ್ನು ಲಕ್ಕಿ ಫ್ರೆಂಡ್ಸ್, ಲಕ್ಕಿ ಆಯೇನೋ ಲಕ್ಕಿ ಹಾಕೋ ಮುನ್ಸ್ಕೊಬಿಟ್ಟಾಳೆ ಫ್ರೆಂಡ್ಸ್. ಗೊತ್ತಿಲ್ಲ ಹಾಯ್ ಅಂತ ಇಲ್ಲ ಅವಳು ಇವತ್ತು. ನೋಡಿ ಅವಳು ಹೋಮ್ವರ್ಕ್ ಏನು ಅಂತ. ಹಂಗೇನೆ ಲಕ್ಕಿ ಎಲ್ಲಪ್ಪ ಈ ಅಂತ ಫ್ರೆಂಡ್ಸ್ ತೋರಿಸ್ಕೊತಾವಳೆ, ಮುಚ್ಕೋತಾವಳೆ ಅವಳು. ಯಾಕೆ ಅಂತ ಪಾಪ ತೋರಿಸಲ್ವಾ ನೀನು ಹೋಮ್ವರ್ಕ್ ಬರ್ದಿರೋದನ್ನ? ಅವ್ರಿಗೆ ಯಾರಿಗೂ ಇಷ್ಟು ಚೆನ್ನಾಗಿ ಬರೆಯೋಕ್ಕೆ ಬರಲ್ವಂತೆ. ಆಯಿತು ಬಿಡು, ಬೇಡ ತೋರಿಸಲ್ವಂತೆ ಫ್ರೆಂಡ್ಸ್. ಲಕ್ಕಿ ಯಾಕೋ ಬೇಜಾರಲ್ಲಿದ್ದಾಳೆ, ಅದಕ್ಕೆ ತೋರಿಸ್ತಾ ಇಲ್ಲ, ಮಲ್ಕೊಂಡೇ ಬಿಟ್ಟವಳೆ. ಈಗ ಎತ್ಲು ಫ್ರೆಂಡ್ಸ್, ಕೈ ಎತ್ಲು ಹಾಯ್ ಮಾಡ್ಬಿಡು. ಹಾಯ್ ಅಣ್ಣ ಮತ್ತೆ ಕುಕ್ಕು ಅಂತ ಆಮ್ಲೆಟ್ ತಿಂದ್ಬಿಟ್ಟು ಗಬ್ಬೊಡಿತಾವಳೆ ಫ್ರೆಂಡ್ಸ್. ಇದು ಯಾವ ಅಕ್ಷರ ಇದು? ಆನೆ ಅಲ್ಲ, ಆ ಅಮ್ಮ ಇದು. ಇದು ಆನೆ ಆಯ್ತಾ? ಇದು ಆನೆ. ಇದು ಈಶಾ. ಆಯ್ತು, ಈಗ ಬರೀರಿ. ಈಗ ನೋಡೋಣ ಹೆಂಗ್ ಬರೀತೀರಾ ಅಂತ. ವೆರಿ ಗುಡ್. ಈ ಮೇಲೆ ಪಪ್ಪಮ್ಮ ಮೇಲೆ. ರಾಂಗು ಬಂಗಾರಿ. ಅದನ್ನ 2 ಲೈನ್ ಒಳಗಡೆ ಬರೀಬೇಕು. ಈ ಲೈನ್ ಒಳಗಡೆ ಬರೀರಿ. ನನಗಂತೂ ಫ್ರೆಂಡ್ಸ್ ನಿಗಮ್ನ ಬೆಳೆಸಿದ್ದೆ ಗೊತ್ತಾಗಲಿಲ್ಲ. ಅವನಿಗೆ ಕೈ ಹಿಡ್ದು ಸ್ವಲ್ಪ ದಿನ ಅಷ್ಟೇ ಬರೆಸಿದ್ದು. ಇನ್ನು ಲಕ್ಕಿಗೆ ನೋಡಿ ಫಾಸ್ಟಾಗಿ ಕಲ್ತ್ಕೊತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಆಶೀರ್ವಾದದಿಂದ ಅವಳು ಬೇಗ ಕಲ್ತ್ಕೊಂಡು ನನಗೊಂದು ಸ್ವಲ್ಪ ರಿಸ್ಕ್ ಕಮ್ಮಿ ಕೊಡಲಿ ಅಂತಲೇ ಹೇಳ್ತೀನಿ. ಇನ್ನು ಲಕ್ಕಿನ ಈ ಬರ್ಸೋಷ್ಟ್ರಲ್ಲಂತೂ ನನಗೆ ಸಾಕಾಗೋಯ್ತು ಫ್ರೆಂಡ್ಸ್. ಎಷ್ಟು ಮಾಡಿದ್ರು ಕಲಿತಾ ಇಲ್ಲ ಅವಳು. ನನಗೆ ಎರೇಸ್ ಮಾಡೋದು ಬರ್ಸೋದು ಬರೀ ಇದೇ ಆಗೋಯ್ತು ನನಗೆ ದಿನ ಪೂರ್ತಿ. ಹೆಚ್ಚು ಕಮ್ಮಿ ಈ ಕನ್ನಡ ವರ್ಣಮಾಲೆನ ಕಲಿಸೋಕ್ಕೆ ನನಗೆ ಜಾಸ್ತಿ ಟೈಮೇ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಬರ್ಸೋದು, ಎರೇಸ್ ಮಾಡೋದು ಮತ್ತು ಬರ್ಸೋದು ಇದೇ ಆಗ್ಬಿಟ್ಟಿದೆ ನನಗೆ. ಈ ಅಂತೂ ಬೇಗ ಕಲಿತಾನೇ ಇಲ್ಲ ಲಕ್ಕಿ. ಎಷ್ಟು ಈಸಿ ಇದೆ ಹೇಳಿದ್ರು ಕಲಿತಾ ಇಲ್ಲ. ಸ್ವಲ್ಪ ಪುಷಪ್ ಮಾಡಬೇಕು ಮಕ್ಕಳಿಗೆ. ನೋಡಪ್ಪ, ನಿನ್ನ ಅಣ್ಣ ಕಲಿತಾನೇ ಇರಲಿಲ್ಲ, ನೀನು ಚೆನ್ನಾಗಿ ಕಲಿತಾ ಇದೆಯಾ, ಕಲಿಯಪ್ಪ, ಅಣ್ಣನಿಗೆ ಹೊಡಿತಿದ್ದೆ ಅಂತ ಎಲ್ಲ ಹೇಳಾದ್ಮೇಲೆ ಲಕ್ಕಿ ಈ ಬರೆಯೋದ ಕಲಿತು. ಅಂದರೂ ನೀಟಾಗಿ ಬರೆಯಲ್ಲ. ನೋಡಿ, ಇಲ್ಲಿ ಮಕ್ಕಳು ಆಟ ಅಂತಾರಲ್ವ ಹಾಗೆ. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಸಂಜೆ ಆಯಿತು. ಇನ್ನು ಟೀ ಇಟ್ಟಿದ್ದೀನಿ. ನಾನು ಎಷ್ಟೇ ಟೀ ಕುಡಿಬಾರ್ದು ಅಂತ ಹೇಳಿದ್ರು, ಡಯಟಲ್ಲಿದ್ದೀನಿ ಅಪ್ಪ, ಟೀನ ಕುಡಿಬಾರ್ದು ಅಂತ ಅಂದ್ರೂ ಈ ಟೀ ಮಾತ್ರ ಬಿಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪನೇ ಆದರೂ ಪರವಾಗಿಲ್ಲ, ಮೊದಲಕ್ಕಿಂತ ಕಡಿಮೆ ಕುಡಿತಾ ಇದ್ದೀನಿ. ಮೊದಲು ಇದೊಂದು ಲೋಟ ಫುಲ್ ಕುಡಿತಿದ್ದೆ, ಇವಾಗ ಅರ್ಧಕ್ಕೆ ಬಂದಿದ್ದೀನಿ. ಆದರೂ ಟೀ ಟೇಸ್ಟು ಏನಂತ ಹೇಳ್ತೀರಾ. ಸ್ವಲ್ಪ ಶುಂಠಿ ಹಾಕಿ ಏಲಕ್ಕಿ ಹಾಕಿ ಟೀ ಮಾಡಿಕೊಟ್ರೆ, ಅದರಲ್ಲೂ 3 ರೋಸಸ್ ಟೀ ಪುಡಿ ಹಾಕಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೀ. ನಾನು ಇನ್ನು ಟೀ ಕುಡ್ಕೊಂಡು ಸಂಜೆ ಈವ್ನಿಂಗ್ಗೆ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಟೀ ಕುಡಿದ್ಬಿಟ್ಟು ವಾಕ್ ಹೋಗ್ಬಿಟ್ಟು ಬಂದೆ. ಇನ್ನು ನೈಟ್
ಊಟಕ್ಕೆ. ಈ ಥರ ನಾಳೆಗೆ ದೋಸೆಗೆ ಅಂತಲೇ ರುಬ್ಬಿದ್ದೆ. ಹಾಗಾಗಿ ದೋಸೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯದಲ್ಲಿ ಆಮ್ಲೆಟ್ ಹಾಕ್ಬಿಟ್ಟು, ಅಂದರೆ ಮೊಟ್ಟೆ ಹೊಡೆದ್ಬಿಟ್ಟು ಈ ಥರ ಸುತ್ತ ದೋಸೆ ಹಾಕ್ಕೊಂಡು, ಮತ್ತು ಮಧ್ಯದಲ್ಲಿ ಸೊಪ್ಪು ಕಾಣಿಸ್ತಾ ಇರ್ಬೋದು, ನಾನು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆಯೇ ಸಬ್ಬಸಿಗೆ ಸೊಪ್ಪಿತ್ತು, ಈ ಮೂರನ್ನೂ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವು, ಗ್ರೀನಾಗಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹಾಕ್ಕೊಂಡು ಇದೊಂದು ದೋಸೆ ತಿಂದರೆ ನನಗೆ ನೈಟು ಹೆಲ್ತಿ ಫುಡ್ ಸಿಕ್ತಂಗೆ ಆಗುತ್ತೆ, ಮತ್ತು ಮೊಟ್ಟೆ ಇರೋದ್ರಿಂದ ಪ್ರೋಟೀನು ಸಿಕ್ತಂಗೆ ಆಗುತ್ತೆ ಅಂತ ಹೇಳಿ ಈ ಥರ ನೋಡಿ ಫ್ರೆಂಡ್ಸ್. ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ, ಮಕ್ಕಳು ಹೋಮ್ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟು ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ಅಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ತಿನ್ನೋಣ. ಈ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನಮಗೋಸ್ಕರ ಟೈಮ್ ಕೊಟ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ಅಲ್ವಾ. ಹಾಗಾಗಿ ಇದೆಲ್ಲ ಮೇಲೆ ಸೀದಿದೆ ಅಲ್ವಾ ಅಂತ ಕೇಳಬೇಡಿ, ಯಾಕಂದರೆ ಸ್ವಲ್ಪ ಉದ್ದಿನ ಕಾಳು ಜಾಸ್ತಿ ಹಾಕಿದೆ ಅಂತ ಅಂದ್ಕೊತೀನಿ, ಹಾಗಾಗಿ ಈ ಥರ ಆಗಿದೆ. ಬಟ್ ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಇಂದಿನ ಬ್ಲಾಗ್ ಇಷ್ಟ ಆಗಿತ್ತು. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.